ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಅತ್ತಿಂದ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನಾಗ ಕರೆದಂಗ ಕಟ್ಟಿಯ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಕನಸಿನಾಗ ಕರೆದಂಗ ಕಟ್ಟಿಯ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಯಾದಿ ಮೇಲೆ ಶಾದಿ ಮಾಡರ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಇಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಇಟ್ಟನು ಈ ಭೂಮಿಯನ್ನು ಗೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಗುದ ಆಗೈತಿ ಗೆಳೆಯ ಈಗ್ಯಾಕ ಆ ಪ್ರೀತಿ ಲವ್ವಾತೋ ಲಪಡಾತೋ ಮೊನ್ನೆ ಹಾಕಿದ್ದು ಮರಿವಾತೋ ಲವ್ವಾತೋ ಲಪಡಾತೋ ಮೊನ್ನೆ ಹಾಕಿದ್ದು ಮರಿವಾತೋ ಕೈ ಮುಗಿತೀನಿ ಮದುವೆಗೆ ಬಾರೋ ಅನ್ನುತ್ತಿದ್ಲೋ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೋರ ಬಾದಾಮಿ ರುಕ್ಕು ರುಕ್ಕು ರುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ ರುಕ್ಕು ರುಕ್ಕು ರುಕ್ಕಮ್ಮ ಲುಕ್ಕು ರುಕ್ಕು ಲುಕ್ಕಮ್ಮ ಸಿಟ್ಟೆ ಹಾಕೆ ನನ್ನ ಮ್ಯಾಲೆ ಒಮ್ಮೆನಕ್ಕು ಬರಮಾಲ ವೈತ ನಿನ್ನ ಮ್ಯಾಲೆ ಗೋಲಿ ನಾನಲ್ಲ ಗೆಲಿ ಮಾಡಲ್ಲ ತಪ್ಪಾದೆ ಸಾರಿ ಕಲಿ ಏನ್ರಿ ಗುಜ್ರಿ ರಿಪೇರಿ ಮಾಡೋರ ಎಲ್ಲಂತ ಹುಡುಕ್ಬೇಕ್ರಿ ನಿಮ್ಮನ್ನ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀರಿ ಮೇಡಮರ ನಮ್ಮ ಶೆಡ್ಡಿಗೆ ಬಂದಿದ್ರೆ ಅಷ್ಟು ಅರ್ಜೆಂಟ್ ಇದ್ರೆ ಮಾಡಿ ಕಳಿಸ್ತಿದ್ನಿಲ್ಲ ನಮ್ಮ ಶೆಡ್ ಬಿಟ್ಟವ್ರಿ ಈಗ ಬರೋ ತಗಡಿನ ಸಂದಿನ ಹಿಡ್ದಿವ್ ತಂಡ್ಯಾಗ ಏನು ಮಾಡೋನು ನಾ ಯಾಕೆ ನಿಮ್ಮ ಶೆಡ್ಡಿಗೆ ಬರಕೋಲು ಈಗ ನನ್ನ ಕೊಡ ರಿಪೇರಿ ಐತಿ ಅದಕ್ಕೆ ನಿನ್ನ ಹತ್ರ ಕೊಡಾಕ್ ಬಂದಿನಿ ಹಿಡ್ಕೋರು ಮೊದಲ ನೋಡ್ರಿ ರಿಪೇರಿ ಮಾಡೋಂಗಿದ್ರ ಇಲ್ಲೇ ಮಾಡ್ರಿ ಇಲ್ಲಂದ್ರ ನಿಮ್ಮ ಗುಜರಿಗೆ ತಗೊಂಡು ಹೋಗಿದ್ರ ತಗೊಂಡು ಹೋಗ್ರಿ ಅಲ್ರಿ ಮೇಡಮ್ ನಿಮ್ಮ ಕೈಯಾಗ ಹಿಡ್ಕೊಂಡು ನಮಗೆ ನೋಡಂದ್ರ ಹೆಂಗ ನೋಡ್ಲಿ ನಮ್ಮ ಕೈಯಾಗ ಕೊಟ್ಟೆ ಅಂದ್ರ ಹಿಂದ ಮುಂದ ಮ್ಯಾಗ ಕೆಳಗ ಮತ್ತು ಒಳಗ ಕೈ ಹಾಕಿ ನೋಡಿ ಹೇಳ್ತೇವೆ ಅಂದ್ರ
ನಮ್ಮದು ನಿಮ್ಮ ಕೈಯಾಗ ಹಿಡ್ಕೊಂಡು ನೋಡಿದಾಗ ನಿಮಗೆ ಸಮಾಧಾನ ಆಗುತ್ತನು. ಹೌದ್ರಿ. ಮತ್ತ ಹೊರಗ ತಳ್ಕು ಬಳಕು ಒಳಗೆ ಹೆಂಗೈತಿ ನಮ್ಗೆ ಹೆಂಗ ಗೊತ್ತಾಗಬೇಕು. ಅದೇನು ತೂತು ಮುಚ್ಚಲಾರ್ದಷ್ಟು ಅಗಲಾಗೈತು, ಇಲ್ಲ ತೂತು ಬಿದ್ದು ತಟ ತಟ ಅಂತ ಸೋರ್ತೈತು. ಮತ್ತ ಅದನ್ನ ಟೆಸ್ಟ್ ಮಾಡಿ ಹೇಳ್ಬೇಕಲ್ಲ, ನಮಗೆ ಹೆಂಗ್ ಗೊತ್ತಾಗಬೇಕು? ನಮ್ಗೆ ಕೈಯಾಗ ಕೊಟ್ಟೆ ಅಂದ್ರ ಕರೆಕ್ಟಾಗಿ ನೋಡಿ ಹೇಳ್ತೇವೆ. ಅಂದ್ರ ತಳ ಬುಡ ಹಿಂದ ಮುಂದ ಎಲ್ಲ ನೋಡಿ ಒಟ್ಟು ನೀವು ವ್ಯವಹಾರ ಮಾಡೋರು ಅಂದಂಗಾತ. ಹೌದ್ರಿ ಮೇಡಮರ. ಬಿಂದಿಗೆ ಬಂದೋಬಸ್ತ್ ಗಟ್ಟಿ ಮುಟ್ಟಾಗಿತ್ತಂದ್ರ ಅದು ಒಂದು ರೇಟ ಬ್ಯಾರೆ. ಮತ್ತ ತಳ ಒಡೆದ ಸಿಕ್ಕಲ್ಲೇ ಸೋರ್ತಿತ್ತಂದ್ರ ಅದ ಒಂದು ರೇಟ್ ಬೇರೆ. ಮೇಡಮರ ಕೊಡ್ರಿ, ಇಲ್ಲ ನಿಮ್ ಬಿಂದಿಗೆ ನೋಡ್ತೀನಿ. ಹಿಡಕೋ ಎಲ್ಲ ನೋಡ್ತಿ ಮೇಡಮರ, ನಿಮ್ಮದು ತಳ ಒಡೆದ ಸಿಕ್ಕಲ್ಲೇ ಭಾಳ ಸೋರ್ಯಾಡೈತಿ ನೋಡ್ರಿ. ಭಾಳ ಅಸಹ್ಯ ಆಗೈತ್ರಿ ಇದು. ಭಾಳ ಅಂದ್ರ 20-100 ರೂಪಾಯಿ ಜಾಸ್ತಿ ನೋಡ್ರಿ. ಕೆಸವಾಯಿ ಹಳ ಕೆಸವಾಯಿ ಇಟ್ಟು ದೊಡ್ಡ ಕೊಡೋಕೆ ಬರೀ 100 ರೂಪಾಯಿ ಕೊಡ್ದಾನಂತ. ಬಾಯಿಲೆ ಹೋಯ್, ಅದಕ್ಕೆ 100 ರೂಪಾಯಿ ಕೊಡೋದನ? ಅದು ಹೋಗಿ ಹೋಗಿ ಅದಕ್ಕೆ 100 ರೂಪಾಯಿ ಅನ್ನಕದನ್ನ. ಇಟ್ಟು ಅಗಲ ಐತೆ ನನ್ನ ಕೊಡ ನೋಡಿದ್ರ ರೇ ಮೇಡಮರ, ಬಿಂದಿಗೆ ಎಷ್ಟು ದೊಡ್ಡದೈತಂತ ಲೆಕ್ಕಕ್ಕೆ ಬರಂಗಿಲ್ಲ. ಅದನ್ನ ಹೆಂಗ್ ಉಪಯೋಗ ಮಾಡ್ಯಾರ, ಅದನ್ನ ಮೊದಲು ಯಾರ ಮಾಡ್ಯಾರನು, ಅದನ್ನೆಲ್ಲ ನೋಡಿದ ಮ್ಯಾಗ ಲೆಕ್ಕ ಬರ್ತೈತಿ. ಅದರಾಗ ಮೇಡಮರ ತಳನೂ ನೆಗ್ಗೈತಿ, ತಳ ಪೂರ ಅಗಲಾಗಿ ಮೆತ್ತಗಾಗೈತಿ. ಇದಕ್ಕೆ 100 ರೂಪಾಯಿ ಹೆಚ್ಚು ನೋಡ್ರಿ, ಕೊಡ್ತೀರಾ ಇಲ್ಲ? ಇನ್ನೊಂದ್ ಸ್ವಲ್ಪ ನಿಂತ್ರ ಕಂಟನ ಹರಿದೈತಂತನವ. ಏ ತೊಂಬ ಇಷ್ಟು ದೊಡ್ಡ ತೊಳಕ ಇನ್ನೂ 100 ರೂಪಾಯಿ ಮ್ಯಾಲ ಕೊಡ್ತಾನಂತ. ಕೊಡು, ನಿನ್ನ ಕೈಲೇ ರಿಪೇರಿ ಮಾಡಿ. ತಡ್ಕೋರಿ ಮೇಡಮರ, ಅಷ್ಟ್ಯಾಕೆ ಅರ್ಜೆಂಟ್ ಮಾಡ್ತೀರಿ? ನಿನ್ನ ಕೈಲೇ ರಿಪೇರಿ ತಡ್ಕೋಡ್. ನಂದಿನ್ನು ಡೈಲಾಗ್ ಐತೆ, ಹಂಗ್ಯಾಕ್ ಮಾಡ್ತಿ? ನೀವು ಮುಂದೆ ನೋಡು, ನಿನ್ನ ಕೈಲೇ ರಿಪೇರಿ ಮಾಡೋದಾದ್ರ ಮಾಡು, ಇಲ್ಲಂದ್ರ ಬಿಡು. ತೊಂಬ, ನಮ್ ಬಿದ್ದಿಗೆ ಇನ್ನು ಯಾರು ಮುಟ್ಟಿಲ್ಲ ಅದನ್ನ. ಬೇರೆ ಕಡೆ ಹೋಗಿ ನಮ್ಮ ಅಡಿಸ್ಕೊಂತೀನಿ. ಕೊಡು. ತಡ್ಕೋರಿ ಮೇಡಮ್, ಇದನ್ನ ಯಾಕೆ ರಿಪೇರಿ ಮಾಡಿಸ್ತೀರಿ? ಇದು ರಿಪೇರಿ ಮಾಡ್ಲಾರ್ದಷ್ಟು ಆಗಲಾಗೈತಿ ಇದ್ರ ಕಂಟ. ಗೊತ್ತೈತ್ಲಿ, ಸರಿ ಕೈ ಬಿಡು. ನೀ ಮೊದಲು ಬಿಂದಿಗೆ ಕೊಡ. ತಡ್ಕೋರಿ ಮೇಡಮರ. ಚಲುವಿನ ಚಿತ್ತಾರ ಹುಡುಗಿ ಏನೇನೋ ಮಾಡ್ತಾಳ. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಳೆ ನಿನಗಿಲ್ಲ ಬಾ ಅಂದವ್ರು ಯಾರು? ನಮ್ಮ ಸಾವುಕಾರ ಸೌದತ್ತಿ ಗುಡ್ಡಕ್ಕೆ ಹೊಂಟಿದ್ದ. ಅದಕ್ಕೆ ಅಲ್ಲಿ ಸೌದತ್ತಿ ಗುಡ್ಡಕ್ಕೆ ನಾನು ಹೋಗ್ಬೇಕಂತ ತಿಳ್ಕೊಂಡು ಹೋಗ್ಬೇಕಂತ ಬಂದೆ. ಇಲ್ಲ ಅಲ್ಲಿ ಪ್ಯಾಂಟು ಈ ಚುಪ್ಪ ಹಾಕೊಂಡು ಹೋದ್ರೆ ನಡೆಯಲ್ಲ. ಅವರು ಚಿಂತೆ ಮಾಡಿಬಿಡ್ತಾರೆ ನಿಮ್ಮಂತ ಹೆಣ್ಮಕ್ಳು. ಅಲ್ಲ ಜೋಗಮ್ಮನವ್ರು, ನೀನಲ್ಲ ಗಂಡು ಜೋಗಮ್ಮನವ್ರು. ಅದಕ್ಕಂತ ಪ್ಯಾಂಟು ಚುಪ್ಪ ಹಾಕೊಂಡು ಹೋಗಂತ ಬಂದಿದ್ದೆ. ಈ ಗುಜರಾತ್ ಕೂಡ ಏನೋ ಕರೆಂಟ್ ಹೊಡೆದು ಕಾಗೆ ಥರ ಕಾಜ ಕಾ ಅಂತ ನಿಂತಾರೆ. ಯಾಕೆ ನಾವು ಕೈಲ ಮುಟ್ಟಿಸ್ಕೊಂಡು ಕರೆಂಟ್ ಹೊಡೆದು ಕಾಗಿಗಚ್ಚೆ ನಿಂತಿದ್ದಿಲ್ಲ. ನನ್ನ ಮೈಯನ್ನು ಕರೆಂಟ್ ಅವನ ಮೈ ಒಳಗ ಪಾಸ್ ಮಾಡಿ ನಮ್ಮ ಬದಾಮಿ ಮಂಗ್ಯ ನಂಗ ಮಾಡಿ ನಿಂದರ್ಸಿದ್ದೆ. ಒಲ್ಬಿಡು ಮಮ್ಮ, ಯಾಕೆ ಇಷ್ಟ ಯಾಕೆ ಅವಸರ ಮಾಡಿ ಎಲ್ಲಿಗೆ ಹೊಂಟಿ? ಸೌದತ್ತಿ ಹೊಂಟಿನ ಅಂತ ಸೌದತ್ತಿ ಎಲ್ಲ ಮುಟ್ಕೊಂಡಿನಿ. ನಾವು ಸಾಕು ಕೊಡೋದು ಹೇಳಿದಿಲ್ಲ. ನೋಡ ಮಾವ, ಈ ಹಳೆ ಕೊಡೋದಿತ್ತಲ್ಲ, ಅದಕ್ಕೆ ಇವನ್ ಜೊತೆ ಹಂಗ ಮಾತಾಡ್ಕೊಂತ ನಿಂತಿದ್ದಿಲ್ಲ. ಹೆಂಗಿದ್ರ ಕಡದು ತಳ ಬಿದ್ದಿತ್ತು, ಅದಕ್ಕೆ ಇದನ್ನ ರಿಪೇರಿ ಮಾಡಿಸಿ ಉಪಯೋಗ ಮಾಡ್ಕೊಳ್ಳೋಣ ಅಂತ ರಿಪೇರಿ ಮಾಡ್ಸಕ್ಕಂತ ಬಂದಿದ್ದೆ. ಚಲೋ ಆತ್ ನೋಡ. ಅಲ್ಲ ತಿಂಗಳಿಗೆ ಒಂದು 20 ಬಿಂದಿಗೆ ತಂದು ಕೊಡ್ತ ಅಂತಂದ್ರೆ ಕೊಡಗಳು ಬಿಂದಿಗೆ ತೆಂಗು ಬೀಳ್ತಾವ. ನೀನು ಯಾ ನಮ್ಮನೆ ಕೊಡ ನೀರು ತರ್ತಿದ್ದೀಯ? ಸಾಹೇಬ್ರ, ಇಲ್ಲಿ ಮಠ ಏನು ಮಾಡ್ಬೇಕಂತ ಗೊತ್ತಾಗಿದ್ದಿಲ್ಲ. ಇನ್ನು ಮ್ಯಾಗ ಗೊತ್ತಾಗೈತಿ. ಈ ಬಂಗಾರಿ ನೋಡಿಂದ ಏನು ಮಾಡ್ಬೇಕಂತ ಮಕ್ಕಳು ಮಾಡ್ಬೇಕಂತ ಮಾಡೀನ್ರಿ. ಆ ಶಕ್ತಿ ನಿನ್ನಲ್ಲಿಲ್ಲ. ಆಹಾ,
ಆ ಶಕ್ತಿ ಇವನಲ್ಲಿ ಇಲ್ಲ. ಲೇ ತಮ್ಮ ಗುಜರಿ ಮಾಡು. ನಿನ್ನಲ್ಲಿ ಉಂಟು, ಇರಬಹುದು. ನಾವು ನಾಲ್ಕು ಹಾಕಿ ಆಗಲ್ಲ. ಏ ತಮ್ಮ, ನೀನು ನಮ್ಮ ಸಾಹುಕಾರ ಮನೆಗೆ ಹೋಗಿಬಿಡು. ಗುಜರಿಗೆ ಸಾಕಷ್ಟು ಆಯ್ತು, 4-5 ಕ್ವಿಂಟಲ್ ಹಾಕತ್ತೆ. ಅಲ್ಲಿ ಹೋಗಿಬಿಡು, ನನಗಿಟ್ಟು ನಿಟ್ಟು ಖರ್ಚಿಗೆ ಹಾಕತ್ತೆ. ನಮ್ಮ ದಣಿಯರ ಮನೆಗೆ ಹೋಗಿ ನಡಿ. ಅಲ್ಲೋ ಮಾವ, ಬೆಳಿಗ್ಗೆದ್ದು ಮುಖ ಸತಿಕರ ತೊಳ್ಕೊಳಂಗಿಲ್ಲ, ಹೋಗಿ ಸಾವುಕಾರ ಮನ್ಯಾಗ ನೀ ಚಾಕ್ರಿ ಮಾಡ್ತಿರ್ತಿದ್ದಿ. ಮನೆ ಬಳದ ನಿನಗೆಲ್ಲ ಅರ್ಥ ಆಗ್ಬೇಕು ಮಾವ. ನಾವು ಹುಟ್ಟಿದಾಗ ಈ ಬಿಂದಿಗೆ ತಗೊಂಡವ್ ನೀನು, ಇನ್ನುವರೆಗಾದ್ರೆ ಇನ್ನೂ ಒಂದು ಬಿಂದಿಗೆ ಖರೀದಿ ಮಾಡಿಲ್ಲ. ಅದಕ್ಕೆ ಸುಮ್ಮ ಇದು ಹೆಂಗಿದ್ರೆ ತೂತು ಬಿದ್ದುತ್ತೆ, ಯಾಕೆ ಗುಜರಿಗೆ ಹಾಕೋದು, ಇಲ್ಲಂದ್ರೆ ರಿಪೇರಿ ಮಾಡಿಸೋಣ ಅಂತೇಳಿ ಇವನ ಹತ್ರ ವಿಚಾರ ಮಾಡ್ಕೊತ ನಿಂತಿದ್ದೆ ಅಷ್ಟ. ನಾಳೆಗೆ ಸಂಗಮಕ್ಕೆ ಹೋಗಿ ಉಣಗುಂದಕ್ಕೆ ಹೋಗಿ ಪೈಪ್ ತಂದು ನಡೋ ಮನೆಗೆ ಪೈಪ್ ಲೈನ್ ಮಾಡಿ ಕೊಡ್ತು. ನಿನಗೆ ಎಲ್ಲಿ ಬೇಕು ಅಲ್ಲಿ ಬಿಟ್ಕೊಳ್ತಿದ್ದಾಳ. ನೀನ್ ಯಾಕೆ ಚಿಂತೆ ಮಾಡಕತ್ತೀಯ? ನೀ रुको जरा, सबर करो. बोलो. फुर्सत नहीं क्या तुम्हें? अच्छा बोलो तुम्हारा ना मेरा अच्छा. क्या भी नहीं, कुछ भी नहीं, सीधा खाना खाया, चापी में सोए हो. ಮಾವ, ಈ ಕೊಡ ರಿಪೇರಿ ಮಾಡಕ್ ಬಂದವನ ಹತ್ರ ರಿಪೇರಿ ಮಾಡಿಸ್ ಕೊಡವಲ್ಲಿ ನೀನು. ನಾಳೆ ಏನಾರ ಮನಿ ಮುಂದಲ ಪೈಪು ನಳ ಏನಾರ ರಿಪೇರಿ ಆತಂದ್ರ ಅದನ್ನ ಹೆಂಗ ಮಾಡ್ತಾವ? ರೀ ಮೇಡಮರ ತಡ್ಕೋರಿ, ನಳನೂ ನಾನಾ ರಿಪೇರಿ ಮಾಡ್ತೀನಿ. ನಳನ ರಿಪೇರಿ ಮಾಡ್ತೀನಪ್ಪ ತಮ್ಮ. ಅಲ್ರಿ ಸಾಹೇಬ್ರ, ಇದು ಕಂಪ್ಯೂಟರ್ ಕಾಲ. ಕಂಪ್ಯೂಟರ್ನ ನೋಡಿ ಏನ್ ಬೇಕಾದ್ರೂ ಕಲಿಬೋದು. ಬೇಡ ತಮ್ಮ, ನಿನಗನ್ನ ನೀವು ಮಾಡೋ ಕೆಲಸ ನನ್ನ ಸೊಸಿ ಭಾಳ ನಾಚಾಕತ್ತವ. ನೀ ಸ್ವಲ್ಪ ನಮ್ಮ ದಣಿಯಾರ ಮನೆಗೆ ಹೋಗ್ಬಿಡಪ್ಪ, ಗುಜರಿ ಭಾಳ ಅದಾವ. ಹೋಗ್ ತಡ್ಕೋರಿ ಸಾಹೇಬ್ರ, ಈ ಬಿಂದಿಗೆದು ಸ್ವಲ್ಪ ಶುದ್ಧ ಮಾಡಿ ಬರ್ತೀನಿ. ಅವ್ ಎಲ್ಲಿ ಮಾಡಿಸ್ಕೊಡ್ಬೇಕು, ಕೆಲಸ ಆಗಿಲ್ಲ ಮರ್ಯ. ಹೋಗು. ಏ ಬಂಗಾರಿ, ನಿಮ್ಮ ಮಾವ ಭಾಳ ಅರ್ಜೆಂಟ್ ಮಾಡಕತ್ತಾನ, ಹೇಳಕ್ ಮತ್ತ ಟೈಮ್ ಸಿಕ್ಕಾಗ ಬರ್ತೀನಂತ. ಹುಟ್ಟೋದ ಅರ್ಜೆಂಟ್ನಾಗ ಹುಟ್ಟೇನು. ಬರ್ತೀನಿ 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 ಬರ್ತೀನಿ. ಮೂರಗೆ ನಿನಗ ಮುಗಿಲ ತೋರಿಸಾಳ ಮುಗಿಲಿ ಮೋತಾಕಿ, ಸುವರ್ಣ ಬಾದಾಮಿ ಅಂತಾಕಿ, ಹುಡುಗಿ ಗುಲಗಂಜಿ ಕಣ್ಣಾಕಿ, ತಂಡಗ ತಿಂಡಿ ಹಂಸದ ವಾಡ್ಯಾಗರ ಕಬಡ್ಡಿನ. ಊರಗೆ ನಿನಗ ಮುಗಿಲ ತೋರಿಸಾಳ ಮುಗುಲಿ
ತನ್ ಕಂಡ್ರೆ ಕಸಿ ಕಂಡು ಕಣಸಿದ್ದೆ ಹೇಳಿ 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 ಸಾಕು ಮಾಡಿದ್ರಿ 7 ತಿಂಗಳ ಹುಟ್ಟೈತ್ರಿ ಅದಕ್ಕೆ ಇಷ್ಟ ಕಪ್ಪು ಏ ಮಾಮ ಕೊಡ ರಿಪೇರಿ ಮಾಡಕತ್ರ ವ್ಯವಹಾರ ಆಗುತ್ತೆ ಅನ್ನೋದು ಕೊಡ ರಿಪೇರಿ ಮಾಡ್ರ ಬುಜುರಿ ರಿಪೇರಿ ಮಾಡ್ರಿ ಯಾವ ಕೂಡ ಸಿಕ್ಕವ್ರು ಕೂಡ ಕರೆಂಟ್ ಹೊಡೆದು ಕಾಗೆ ಕಾತು ನಿಂತು ಬಿಡ್ತೀವಿ ಎಲ್ಲಿ ತನಂತ ಕೇಳೋದ್ರಿಂದ ನೋಡ್ಲ ಹಂಗೆಲ್ಲ ಮಾಡಬಾರ್ದು ಮಾಮ ಯಾರು ಹೇಳಂದ್ರೆ ಹೇಳು ಯಾರೇನೋ ಅಂದಿಲ್ಲ ಮಾಮ ಮೊದಲು ನೀವು ಉಳ್ಳಿ ಹೋದ್ರೆ ಸಾಕಾಗಿತ್ತು ನನಗೆ ಮಾಮ ನಿನ್ನ ಹಂಗ ಕಳ್ಸಾಕ ನನಗೆ ಯಾಕ ಮನುಷ್ಯ ಬರವಲ್ದು ನಿನ್ನ ಹಂಗ ಕಳ್ಸಾಕ ಮನುಷ್ಯ ಬರವಲ್ದು ಕಾಕ ಹೆಂಗದ ನಡಿಯ ಸೋಮ್ಯಾರ ಹುಣಸಿ ಗಿಡ ಮುಪ್ಪಾದ್ರು ನೋಡಲ್ಲ ಸಸಿಗೆಲ್ಲ ಗೊತ್ತೈತಿ ಆಚೆ ರಗಡ ಮಾಡಿ ನೀ ರೊಕ್ಕ ಬಂಗಾರ ಗಿಡ್ಡಿ ಮಾಡೋಣ ಲಿಡಿಯ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಸುವರ್ಣ ಮಾಡೋಣ ಲಿಡಿಯ ಟೂರ ಬಿಡ್ರಿ ಅವ್ವನಗ ಬಂಗಾರ ಮಾಡೋಣ ಪೈಲೆ ಜೋರ ಮಾಡಿ ರೊಕ್ಕ ಬಂಗಾರ ಮಾಡೋಣ ಪೈಲೆ ಜೋರ ಕರದಿನಿ ಬಾರ ಕರದಿನಿ ಕಾರ ಕರದಿನಿ ಬಾರ ಕರದಿನಿ ಕಾರ ಮಾಡೋಣ ರಗಡ ಮಾಡಿ ರೊಕ್ಕ ಬಂಗಾರ ಮಾಡೋಣ ಪೈಲೆ ಜೋರ ಲಾಲ 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 ಮೊನ್ನೆ ನೋಡಿದ್ರ ಡ್ರೈವರ್ ಕೈಯಾಗ ನನ್ನ ಗಾಡಿ ಕೊಟ್ಟಿದ್ದೆ ಎಲ್ಲಿ ಗಾಡಿ ಸಿಕ್ಕೈತೆ ಅಂತೇಳಿ ಎಲ್ಲಿ ಬೆಂಗಳೂರು ಕರೆ ಬರಾರಾಗೇನು ಹೆಂಗ ಅಂತೀನ ಹುಡುಗಿ ನಿನ್ನ ದೈವ ಸುಮಾರ ಆಗಬೇಡ ಹುಡುಗಿ ನಿನ್ನ ದೈವ ಸುಮಾರ ಆಗಬೇಡ ಕಣ್ಣೀರ 3 ದಿನದ ಸತಿಯೊಳಗ ಚಿಂತಿ ಮಾಡಿ ಸರಳಿಲ್ಲ ಸಂಸಾರ ಸುವರ್ಣ ಸರಳಿಲ್ಲ ಸಂಸಾರ ಸುವರ್ಣ ಸರಳಿಲ್ಲ ಸಂಸಾರ ಈ ಸುವರ್ಣ ನಿನ್ನ ದೈವ ಸುಮಾರ ಆಗಬೇಡ ಕಣ್ಣೀರ ಈ ಸುವರ್ಣ ನಿನ್ನ ದೈವ ಸುಮಾರ ಆಗಬೇಡ ಕಣ್ಣೀರ 3 ದಿನದ ಸತಿಯೊಳಗ ಚಿಂತಿ ಮಾಡಿ ಸರಳಿಲ್ಲ ಸಂಸಾರ ಬೆಳಗಿ ಸರಳಿಲ್ಲ ಸಂಸಾರ ಬೆಳಗಿ ಸರಳಿಲ್ಲ ಸಂಸಾರ ನೀ ಡ್ರೈವರ
ಸಾಕ್ ನಿಲ್ಲಿಸ್ಲೇ ಹುಡುಗಿ ನಿನ್ನ ಅನುಮಾನ ಮಾತು ಅಲ್ಲ. ಹೋಗಿ ಹೋಗಿ ನಿನ್ನಂತ ಡಬ್ಬ ಗಾಡಿನ ಬೆಂಗಳೂರಿಗೆ ತಗೊಂಡು ಹೋಗೋದಕ್ಕ ನನ್ನೇನು ಏನು ಗೊತ್ತಿಲ್ಲ, ಥರ್ಡ್ ಕ್ಲಾಸ್ ನನ್ನ ಮಗ ಮಾಡಿ ಏನ್ ಮತ್ತ ಅಂದ್ರೇನು ನಿನ್ನ ಮಾತಿನ ಅರ್ಥ? ಅದನ್ನ ಬಿಡಿಸಿ ಮತ್ತ ನೀ ಏನ್ ಮಾತಾಡ್ತೀಯ ಅನ್ನೋದು ಖಬರ್ ಐತೆ ನಿನಗ? ನಿನ್ನಂತ ಗಾಡಿನ ಎತ್ತಾಕೊಂಡೋಗೋ ಹುಚ್ಚ ನನ್ನ ಮಗ ಅಂತೂ ನಾನಲ್ಲ. ಓಯ್ ಯಾಕೆ ಯಾಕೆ ಏನದು ನೀ ಮಾತಾಡೋದು? ಏನಾಗೈತೆ ನನ್ನ ಗಾಡಿಗೆ? ಅದನ್ನ ಬಿಡಿಸಿ ಹೇಳ್ಬೇಕನು. ಏನೋ ಸದ್ಯ ಊರಾಗ ಒಂದು ಮೇಂಟೈನ್ ಮಾಡೋಂತ ಬಾಡಿಗೆ ದುಡಿಯಾಕ ಒಪ್ಕೊಂಡಿ, ಅದ್ರಾಗ ಯಾವ ಪಾರ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೈತಿ ಹೇಳಿ ನೋಡುನು. ಅಂದ್ರ ನಾನು ಯಾವ ಪಾರ್ಟ್ಸ್ ಕೆಲಸ ಮಾಡಲ್ಲ ಅಂತ ಹೇಳಕತ್ತೇನಿ. ಏನಕ್ಕೊಬ್ಬ ಡ್ರೈವರ್ ಇದ್ದ, ಅವು ಎಲ್ಲ ನನ್ನ ಗಾಡಿನ ಹೊಡಿತಿದ್ದ, ಮತ್ತೆ ಎಲ್ಲಾನು ಚಲೋನ ಐತಂತ ಹೇಳಿದ್ನಲ್ಲವ ನನಗ. ಅಂದ್ರ ಅವ ಹೇಳಿದ ಮಾತೆಲ್ಲ ಸುಳ್ಳನು? ಅವನಿಗೆ ಗಾಡಿ ಓಡಿಸಿ ಅನುಭವ ಇಲ್ಲ, ಅದಕ್ಕ ಸಿಕ್ಕಿದ್ದೆ ಶಿವ ಅಂತ ಹೇಳ್ತಿರ್ತಾನ ಅಷ್ಟೇ. ಅವ ಓಯ್ ದೋಸ್ತ, ಆ ಮಾತನ್ ಬೇಡ, ಹಿಂದಕ್ಕೆ ತಗೋ. ಬರೀ ನನ್ನ ಹೆಡ್ಲೈಟಿನ ಫೋಕಸ್ಗೆ ಎದುರಿಗೆ ಬಂದ ಗಾಡಿ ಎಲ್ಲ ಹೇಳಿದ್ನಲ್ಲ ಅವಾಗ ಅನುಭವ ಇಲ್ಲ. ನಾನು ಹೈವೇದಾಗ ಎಂತೆಂತ ಗಾಡಿ ಓಡಿಸಿನಿ, ಆ ಅನುಭವದ ಮ್ಯಾಗ ಹೇಳಕೊಂತೀನಿ ಕೇಳ. ನಿನ್ನ ಹೆಡ್ಲೈಟ್ ಮ್ಯಾಗ ದೇವ್ರಿಗೆ ಭಾಳ ಪ್ರೀತಿ ನೋಡು. ಯಾಕಂದ್ರೆ ಮುಂದೆ ಬರೋ ಮಂದಿಗೆ ಮಂದಿಗೆ ಗಾಡಿನ ಮಂದಿನ ಕಾಣಂಗಿಲ್ಲ, ಅಷ್ಟು ಡಿಮ್ ಆಗೈತಿ ನಿನ್ನ ಹೆಡ್ಲೈಟ್. ಲೇ ಮಗನ, ಅಲ್ಲಿ ನಂದಕ್ಕ ಹೆಸರು ಇಡಕತ್ತ ನಿಮ್ಮ ಗಾಡಿಗೆ. ಕರೆ ಹೇಳ್ರಿ, ನನ್ನ ಗಾಡಿ ಹಂಗೈತಿ? ಕರೆ ಹೇಳ್ರಿ, ನನ್ನ ಗಾಡಿ ಹಂಗೈತಿ? ಇಲ್ಲಲ್ಲ, ಯಾಕೆ ಮಾತಾಡ್ತಿಲ್ಲ? ಸುಳ್ಳು ಸುಳ್ಳು ನನ್ನ ಗಾಡಿ ಬಗ್ಗೆ ಹೇಳಕ್ ಹೋಗ್ಬೇಡ. ನಿನಗಿನ್ನ ಹೊಡ್ಯಾಕ ಬರೋಲ್ಲ ಅನ್ನೋ ನಾವು ಒಪ್ಕೋತೀನಿ. ನನಗ ಎಂತ ಗಾಡಿ ಕೊಟ್ರು ಓಡಿಸು ಮಗ ನಾನು. ಅಂದ್ರ ನನ್ನ ಗಾಡಿ ಮೇಲೆ ನಿನ್ನ ಕ್ಲಚ್ ನಿಲ್ಲಂಗಿಲ್ಲ. ಕ್ಲಚ್ ಎಲ್ಲ ಗಾಡಿನೂ ಹೊಡೆದ ಮಗ ನಾನು. ನೀ ಏಟ್ರದಕ್ಕಿ ಅಂದ್ರ ಇವಂಗ ಗಾಡಿ ಹೊಡ್ಯಾಕ ಬರೋಲ್ಲ, ಕ್ಲಚ್ ಮೇಲೆ ಕಾಲು ಇಡಕ್ ಬರಲ್ಲ ಅಂದ್ರೆ ಇನ್ನ ಗಾಡಿ ಹೆಂಗ ಮೇಂಟೈನ್ ಮಾಡ್ತಾನ ಇವ ನಂದು? ಮತ್ತ ಅದನ್ನ ಅಂತೇಳಿ ಹುಡುಗಿ, ನಿನ್ನ ಗಾಡಿ ಬೇಕಂದಲ್ಲಿ ಬ್ರೇಕ್ ಬೀಳಂಗಿಲ್ಲ, ಇದ್ದಕ್ಕಿದ್ದಂಗೆ ಸ್ಟೇರಿಂಗ್ ಲಾಕ್ ಆಗಿಬಿಡ್ತೈತಿ. ಎಲ್ಲಿ ಸೀಕ್ರ ಅಲ್ಲಿ ಆಯಿಲ್ ಸೋರುತ್ತ, ಅದನ್ನಂತೂ ಒಟ್ಟ ಒರೆಸೇ ಇಲ್ಲ. ಆ ಗಲೀಜು ನೋಡಿದ್ರಣ ಯಪ್ಪೋ ವಾಂತಿನ ಬರ್ತೈತಿ, ಅಷ್ಟು ಗಲೀಜಾಗೈತಿ ನಿನ್ನ ಗಾಡಿ. ನೋಡ್ದೋಸ್ತ, ಸಿಕ್ಕ ಡ್ರೈವರ್ ಕೈಯಾಗ ನನ್ನ ಗಾಡಿ ನಾ ಯಾವತ್ತೂ ಕೊಟ್ಟಿಲ್ಲ, ನಿನ್ನ ಕೈಯಾಗ ನಡ್ಸಾಕಂತ ಕೊಟ್ಟಿನಿ. ಅಷ್ಟ್ರ ಮ್ಯಾಗು ನಿನಗ ನನ್ನ ಗಾಡಿ ಮೇಲೆ ಡೌಟ್ ಪಡಬೇಡ. ಹೌದು ಹೋಗ್ಲಿ, ಮೊನ್ನೆ ನನ್ನ ಗಾಡಿಗೆ 2 ಹೊಸ ಹಾರ್ನ ಹಾಕ್ಸಿದ್ಯಾ, ಅವು ಹೆಂಗದವು? ಹಾಕ್ಸಿಲ್ಲ ಹುಡುಗಿ, ಡಬಲ್ ಸೌಂಡ್ ಹಾರ್ನ್ ಹಾಕಿಸ್ಬೇಕಿತ್ತು. ಅದನ್ನ ಈಚಿಗಿ ನನ್ನ ಕೈ ನೋವಾಗಿ ಹೋದು, ಆದ್ರೂ ಆವಾಜ್ ಬರಂಗಿಲ್ಲ ನೋಡು. ಒಟ್ಟಿನ್ಯಾಗ ನನ್ನ ಗಾಡಿ ಪಾಡ್ಸ್ ಇನ್ನೂ ಏನೇನದವು ಏನೇನಿಲ್ಲ. ಒಟ್ಟಿನ ಮೇಲೆ ಹೇಳ ಬಿಡು, ನಿನಗೆ ನಿಗ್ಸೋದಾಗಲ್ಲ ಅಂತೇಳಿ ಯಾವ್ದಾರ ಒಬ್ಬ ಡ್ರೈವರ್ನಾರ ನೋಡ್ಕೋತೀನಿ ನಾನು. ಯಾರದಾರಪ್ಪ? ಹುಡುಗಿ, ಕೈಯಾಗ ಗಾಡಿ ಕೊಟ್ಟ ಮೇಲೆ ಓಡಿಸೋದಕ್ಕಾಗೋದಿಲ್ಲ ಅನ್ನಕ್ಕ ನಾನೇನು ಡ್ರೈವರ್ ಅನ್ಕೊಂಡಿಯ ಕ್ಲೀನರ್ ಅನ್ಕೊಂಡಿದ್ಯಾ? ನಡಿ ಗಾಡಿ ರಿಪೇರಿ ಮಾಡಿಸ್ಕೊಡು, ಆಮೇಲೆ ಬೇಕಾದ್ರೆ 143 ಜಾಸ್ತಿನೇ ಕೊಡ್ತೀನಿ ಬಾಡಿಗೆ. ಎಷ್ಟು ಕೊಡ್ತಿ? 143 ಜಾಸ್ತಿ ಕೊಡ್ತಾನಂತವ ನನಗ. ಅಡ್ಡಿ ಇಲ್ಲಪ್ಪ, ನಡಿ ಹಂಗಾರ ಇವತ್ತ ನನ್ನ ಜೊತೆ ಗ್ಯಾರೇಜಿಗೆ ಬಂದ್ಬಿಡು. ನನ್ನ ಗಾಡಿ ಒಳಗೆ ಏನೇನು ಸ್ಪೋರ್ಟ್ಸ್ ಎಲ್ಲ ಕಡಿಮೆ ಅದಾವು ಅವನ್ನೆಲ್ಲ ಹಾಕಿಸ್ಕೊಂಡ್ಬಿಡು. ಹೇಳದಂಗ 143 ಬೆಳಕ ಅರತ್ಲ ಕೊಡಬೇಕು. 143 ಯಾಕ ಡಬಲ್ ಕೊಡ್ತೀನಿ ತಗೋ ಅಂತಾವು. ನೀ ಎಷ್ಟು ಅಂತಿ ಅಷ್ಟು ಕೊಡ್ತೀನಿ ಅಂತಾವು. ಆತ ನಡಿ, ಗಾಡಿ ಕಂಡೀಷನ್ ಇತ್ತಂದ್ರೆ ಹೆಂಗ್ ಬೇಕು ಹಂಗ ಉಪಯೋಗ ಮಾಡ್ಕೋಬಹುದು. ಆದ್ರ ಹೋಗೋದು ಹೋಗ್ತೀವಿ, ಹಂಗ ಅಂತ ಹೋಗೋದು ಬೇಡ. ಮತ್ತೆ ಹೆಂಗ್ ಹೋಗೋನು? ಒಂದ ಗಿಚ್ಚಿ ಗಿಲ್ಗಿಲಿ ಬಾರಿಸಿ ಜಾಂಡ್ರ ಖುಷಿ ಪಡೋಂಗ ಒಯ್ಯೊಂದು ರಿಂಗ ರಿಂಗ ಕಿವಿಯನ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ರಿಂಗ ಕಿವಿಯನ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ತೊಂಬದಿಲ್ಲ ಅದನ್ನ ಇಲ್ಲಕೊಂದು ಇಲ್ಲಿ ಜಾತ್ರೆ ಮಳಗ ಜಾತ್ರೆ ಮಾಡಿದ್ ನೋಡು.
ಹಚ್ಚಿಗೆ ಬುತ್ತೇವ ನೀ ಮೈಕಲ್ ಜಾಕ್ಸನ್ ಸನ್ನಿ ಲಿಯೋನ್ ಮಿಯಾ ಖಲೀಫನ್ ನೀ ಏನ ಸನ್ನಿ ಲಿಯೋನ್ ಏ ಸನ್ನಿ ಲಿಯೋನ್ ಟ್ರೆಂಡಿಂಗ್ ನಾಗ ಇರೋದು ಹೌದಾ ಬಾರೋ ಜಾನ್ ಸೀನಾ ಹಾ ಹೋಗಿ ಇನ್ನೊಂದು ಯಾಕೆ ಬಾ ನಾನು ನೋಡಲ್ಲ ಹಿಂದ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಂಗಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಂಗಾದ ಮ್ಯಾಲ ಮಾರಿಗೆ ಸಾವಿರ ಹುಡುಗರನು ಹಳ್ಳಿಯ ಸರದಾರ ನೋಡೋಣ ರಾಜವೀರ ಮಾವಿನ ಹಳ್ಳಿಯ ಸರದಾರ ನೋಡೋ ವಿರಾಜವೀರ ಹತ್ತೂರಲ್ಲಿ ನಿನ್ನಂದಾಗನ್ಯಾರಿಲ್ಲ ಹತ್ತೂರಲ್ಲಿ ನಿನ್ನಂದಾಗನ್ಯಾರಿಲ್ಲ ಚಮುಟಿ ತಾಯಾರೆ ನಾನಿದು ನಿಂಪೋಣೆ ಸುರಲೋಕದ ಸುರ ಸುಂದರಿಯ ಸತ್ಯ ದೇವನ ಹೆಂಡತಿ ಸುಶೀಲ ಏಯ್! ಮೊನ್ನೆ ನಡೆದ ಊರ ಜಾತ್ರೆಯಲ್ಲಿ ಜರತಾರ ಸೀರೆಯನ್ನುಟ್ಟ ಅವಳು ಕಾರ್ಮೋಡದಿಂದ ಜಾರಿ ಬಂದ ಕೋಲ್ ಮಿಂಚಿನಂತೆ ಕಂಗೊಳಿಸಿ ನನ್ನ ಮನವನ್ನೇ ಕಂಗಡಿಸಿ ನನ್ನ ದೇಹಕ್ಕೆ ಕಾಮಾಗ್ನಿಯನ್ನೇ ಹಚ್ಚಿಸಿ ಬಿಟ್ಟಳು ಸುಶೀಲ ಏಯ್! ಸುಶೀಲ ನಿನ್ನ ಗಂಡನ ಮೇಲೆ ಜಿದ್ದಿನ ದಾವಾಗ್ನಿಯನ್ನೇ ಹೂಡ್ರಿವ ನಾನು ಮೊದಲಿಗೆ ನಿನ್ನೊಂದಿಗೆ ಪ್ರೇಮದ ಕಾಮಾಗ್ನಿಯನ್ನು ಆರಿಸಿಕೊಳ್ಳಲೇಬೇಕು ಈ ರಾಜವರ್ಧನನ ಇತಿಹಾಸ ನಿನಗೆ ತಿಳಿದಿರಲೇಬೇಕು ಅಂದಾಗ ನನ್ನ ವಿರುದ್ಧ ತೊಡೆ ತಟ್ಟಿ ನಿನ್ನ ಗಂಡ ಮೈದುನರು ಹೈರಾಣಾಗಿರುವಾಗ ನೀನು ನನಗೆ ಎದುರು ಹೋಗುವೆ ಎಂಬ ನಂಬಿಕೆ ಇಲ್ಲ ಈ ಮನ್ಮಥನ ಕಾಮ ಬಾಣದೇಟಿಗೆ ಬಲಿಯಾಗುವೆ ಎಂಬ ಆಸೆಯಿಂದ ನಿನ್ನನ್ನು ಬಯಸಿ ನಿನ್ನ ಮನೆವರೆಗೂ ಬಂದಿರುವೆ ಸುಶೀಲ ನೀನಾದರೂ ಹೆಚ್ಚಿಗೆ ತಕರಾರು ಮಾಡದ ಈ ರಾಯಲ್ ರಾಜನನ್ನು ರಂಜಿಸಿ ತಾಳಕ್ಕೆ ತಕ್ಕಂತೆ ಕುಣಿದರೆ ನಿನ್ನ ಬಾಳು ಹೂವಿನ ಹಂದರ ಇಲ್ಲವಾದರೆ ತಪ್ಪಲಾರದು ನಿನಗೆ ಗೋಳಿನ ಸರಪಂಜರ ಈ ರಾಜವರ್ಧನನ ಗಂಡನೆಯ ಪುಂಡೋಟಿಕೆಯಲ್ಲಿ ನಿನ್ನ ಶೀಲ ಸುಟ್ಟು ಹಾಕಿ ನಿನ್ನ ಗಂಡನಿಗೆ ತಕ್ಕ ಉತ್ತರ ಕೊಡದೆ ಬಿಡಲಾರ ಈ ಕಲಿಯುಗದ ಕುಬೇರ ನಿಲ್ಲು ನವ ಯೌವನದ ಹೆಣ್ಣೆ ಕಾಮುಕರ ಕಣ್ಣು ಕುಕ್ಕುವಂತೆ ಮಾಡಿ ಹಾಗೆ ಹೊರಟರೆ ಈ ನಿನ್ನ ಸೌಂದರ್ಯಕ್ಕೆ ಬೆಲೆ ಎಲ್ಲಿದೆಯೇ ಕಾಮಿನಿ ಹೆಣ್ಣೆ ಅನುಮತಿ ಇಲ್ಲದವರಿಗೆ ಮನೆಗೆ ಬಂದು ಏಕವಚನದಲ್ಲಿ ಮಾತಾಡೋದು ತಪ್ಪು. ಯಾರೋ ನೀನು? ನಾನ್ ಯಾರಂತ ನಿನಗೆ ಗೊತ್ತಿಲ್ಲವೇ ಸುಶೀಲ? ನೀನ್ ಯಾರೆಂದು ತಿಳಿದುಕೊಳ್ಳೋದಕ್ಕೆ ನೀನೇನು ಪರಮಾತ್ಮನ ಪ್ರತಿರೂಪವಲ್ವಲ್ಲ. ಪರಮಾತ್ಮನ ಪ್ರತಿರೂಪ ಅಲ್ಲದೆ ಹೋದರು ಈ ಸುತ್ತ 60 ಹಳ್ಳಿಯನ್ನು ಆಳುವ ಅಗರ್ಭ ಶ್ರೀಮಂತ. ನೀನು ಶ್ರೀಮಂತನಿರ್ಬೋದು, ಅದು ನಿನ್ನ ಮನೆಗೆ. ಬಿಗುಮಾನ ತುಂಬಿರುವ ಬಿಂಕದ ಹೆಣ್ಣೆ. ಬಿಂಕ ನನಗಿಲ್ಲ ಅಂದರೆ ಸಿರಿತನದ ಅರ್ಥವನ್ನು ಅರಿಯದ ನರಿ ನಾಯಿಗಳಿಗಿದೆ. ಸುಶೀಲ, ಹೌದು, ಪರಸ್ತ್ರೀಯರಿಗೆ ಮಾನ್ಯರ ಮಾನಕ್ಕೆ ಕೈ ಹಾಕಲು ಹಾತೊರಿತಾ ಇರೋ ನಿನ್ನಂತ ನಾಯಿಗಳಿಗೆ ಇದೇ ಸರಿಯಾದ ಉತ್ತರ. ಸುಶೀಲ, ಅತಿ ಆಗುತ್ತದೆ ನಿನ್ನ ಅತಿರೇಕದ ಮಾತುಗಳು. ಆಚಾರವನ್ನು ಅರಿಯದ ನಾಯಿಗಳಿಗೆ ಮಾತಿನ ಕಡಿವಾಣ ಹಾಕಿದ್ರೆ ಅದು ಕಚ್ಚುತ್ತದೆ. ಅದಕ್ಕಂತೆ ತಿಳಿದೆ ಈ ಅತಿರೇಕದ ಮಾತುಗಳು. ಸುಶೀಲ,
ನನ್ನ ಮುಂದೆ ನಿನ್ನ ಗರತಿ ಗಂಗಮ್ಮನ ಡೈಲಾಗ್ ನಡೆಯೋದಿಲ್ಲ. ಪತಿವ್ರತ ಧರ್ಮವೇ ನನ್ನ ಉಸಿರೆಂದು ಹೇಳಿದವರೆಲ್ಲ ನನ್ನ ಕಾಮ ಬಾಣಕ್ಕೆ ಬಲಿಯಾಗಿ ಸಡಿಲಗೊಂಡಿದ್ದ ಅವರ ಸೀರೆಯ ಸೆರಗಿನ ಗಂಟೆನ್ನುವುದು ನೀನು ಮರೆಯಬೇಡ. ಏ ಗರತಿ ಗಂಗವರನ್ನು ಮುಟ್ಟಲು ನಿನ್ನಂತ ಅಯೋಗ್ಯನಿಗಿಂತ ಎಂದಿಗೂ ಸಾಧ್ಯವಿಲ್ಲ. ನೀನು ಮೊದಲು ಬಂದು ಮಾತನಾಡಿದಾಗಲೇ ತಿಳಿತು ನಿನ್ನ ಮನದಾಳದ ಬಯಕೆ ಏನು ಅಂತ. ನನ್ನ ಮನದಾಳದ ಬಯಕೆಯನ್ನು ಅರಿತಿರುವೆ, ನನ್ನ ಇತಿಹಾಸದ ಮರ್ಮವನ್ನು ಅರ್ಥ ಮಾಡಿಕೊಂಡಿರುವೆ. ಆದರೂ ಮತ್ತೇಕೆ ಈ ಬಿರು ನುಡಿಗಳ ಮಾತಿನ ಸಂವಾದ ಸುಶೀಲ? ಆಹಾ, ಬಿರು ನುಡಿಗಳ ಸಂವಾದ ನಡೆಸದೆ ಕೈ ಚಾಚಿ ಮರ ಮಾಡಿಕೊಳ್ಳಬೇಕೆ ನಿನ್ನಂತ ಹುಚ್ಚ ನಾಯಿಯನ್ನು? ಏಯ್ ಸುಶೀಲ, ಅತಿಯಾಗುತ್ತದೆ ನಿನ್ನ ಮಾತಿನ ಉತ್ತಡತನ. ಮತಿಗೆಡಿಸಿಕೊಂಡ ಈ ಮನ್ಮಥನ ಕೆಂಗಣ್ಣಿನ ಕುಡಿ ನೋಟಕ್ಕೆ ಸುಟ್ಟು ಕರಕಲಾಗುವೆ ಜೋಕೆ. ಈ ಗರತಿಯ ಶಾಪ ತಟ್ಟಿದರೆ ಮರ್ಯಾದೆ ಹೋಗುತ್ತದೆ ನಿನ್ನ ಮಾನವ ಜನ್ಮ ಅನ್ನೋದು ಎಚ್ಚರ. ಅಂದರೆ ನಿನ್ನ ಗರತಿ ಜಲ ಬಿಡುವುದಿಲ್ಲವೇ? ಯಾಕೆ ಇನ್ನು ನನ್ನ ಗರತಿ ತತ್ವದ ಮೇಲೆ ಅನುಮಾನವೇನೆ? ಗರತಿ ತತ್ವ ಸುಶೀಲಾ, ಈ ಕಳ್ಳರ ಸಮಾಜದಲ್ಲಿ ಎಂತೆಂತ ಗರತಿಯರಿದ್ದಾರೆ ಗೊತ್ತೇ? ಗಂಡನೆ ದೇವರೆಂದು ಡಾಂಬಿಕದ ಭಕ್ತಿ ತೋರಿಸಿ ಆಡಂಬರದ ಆಸೆ ತೋರಿಸಿದ ಬಂಡನ ಕೈ ಹಿಡಿದು ತಿರುಗಾಡುವ ಬಂಡ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ಪತಿ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದರೇನು ಫಲ ಎಂಬ ಹಿತಬೋಧನೆ ಗೊತ್ತಿದ್ದರು ಪತಿ ಭಕ್ತವಂತೆ ನಡೆಸಿ ವಿಟ ಪುರುಷನ ಸಂಘ ಬಯಸಿದ ಬಿಡಾಡಿಗಳಷ್ಟಿಲ್ಲ ಇದೇ ನಿನ್ನ ವೀರಗರತಿಯರ ಸಮಾಜದಲ್ಲಿ. ಸತಿಯೇ ಸದ್ಗುಣವತಿ ಎಂದು ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತು ಆ ಮಕ್ಕಳನ್ನು ಕೈ ಬಿಟ್ಟು ಓಡಿ ಹೋದ ಹಾದರದ ಹೆಣ್ಣುಗಳಷ್ಟಿಲ್ಲ ಇದೇ ಈ ನಿನ್ನ ವೀರಗರತಿಯರ ಸಮಾಜದಲ್ಲಿ. ಅಂದಾಗ ನಿನ್ನ ಗಂಡ ಮೈದುನರ ಮೇಲೆ ನನ್ನ ಜಿದ್ದಿನ ಹಠ ತಿಳಿದು ನನ್ನ ಇತಿಹಾಸದ ಮರ್ಮವನ್ನರಿತು ಮನ ಸೋಲಬಹುದೆಂದು ನಿನ್ನನ್ನು ಬಯಸಿರುವೆ ಸುಶೀಲಾ. ಏ ಅದು ನಿನ್ನ ಭ್ರಮೆ ಕಣೋ. ಮಧುರ ನುಡಿಗಳಿಗೆ ಮಣಿಯುವ ಹೆಣ್ಣು ನೀನಲ್ಲ ಅಂದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ನಿನ್ನ ಅಂಗ ಸುಖವನ್ನು ಉಣ್ಣದೆ ಬಿಡಲಾರೆ. ಬಾರೆಲೆ ಏ ದೂರ ಸರಿದು ನಿಲ್ಲೋ ಲಪ್ಪಂಗ. ನನ್ನ ಅಂಗ ಸುಖವನ್ನು ಬೈತದ ಅಕ್ಷಕನ ಅದನ್ನು ತಿಂದು ತೀರಿಸಿಕೊಳ್ಳಲು ಅದಕ್ಕೇನು ಮಡಿಕೆಯಲ್ಲಿ ಮಾಡಿಟ್ಟ ಪಾನವಲ್ಲ. ಮಂಗನಂತಾದ ಈ ಮಾನವನಿಗೆ ಮಡಿಕೆಯಲ್ಲಿದ್ದ ಪಾನವಾದರೇನು, ಚರಂಡಿಯಲ್ಲಿ ಬಿದ್ದ ಬಾಡೂಟವಾದರೇನು? ಲೇ ಭಿನ್ನಣಗಿದ್ದೆ, ಕಡಿವಾಣವಿಲ್ಲದ ಕುದುರೆಯನ್ನು ಹತ್ತಿ ಓಡುವಂತೆ ಬಡಬಡಿಸುತ್ತಿರುವ ಬಡಿವಾರದ ಹೆಣ್ಣೆ, ನಿನ್ನ ಅಂಗಾಂಗದ ಸುಖವನ್ನು ಸವಿಯನ್ನು ಬಯಸಿ ನಿಂತಿರುವ ಈ ರಾಜವರ್ಧನ ಅದನ್ನು ಪಡೆಯದೆ ಬಿಡಲಾರ. ನನಗೆ ತಿಳಿಯದೆ ನನ್ನ ಅಂತರಂಗವನ್ನು ಅರಿಗಣ್ಣಿನಲ್ಲಿ ತೇಲಾಡಿಸುವ ನಿನ್ನನ್ನು ಹೊಸಕ್ಕೆ ಹಾಕದೆ ಬಿಡಲಾರೆ. ಬಾರೆ ಕೈ ಬಿಡಲೇ ನನ್ನ ಹೆಂಡತಿಯನ್ನು. ಓ ಸತ್ಯದೇವ, ಇನ್ನು ಸ್ವಲ್ಪ ಹೊತ್ತು ತಡೆದು ಬಂದಿದ್ದರೆ ನಿನಗೆ ಏನಾಗುತ್ತಿತ್ತಲೇ ದಾಡಿ? ನಮ್ಮಂತ ಖಳನಾಯಕರನ್ನ ಕಾಡಿಸಲಿಕ್ಕೆಂದೇ ಆ ಕವಿ ಮಹಾಶಯ ನಿನ್ನಂತ ಕರುಣಾಮಯಿಗಳನ್ನು ಸೃಷ್ಟಿಸಿದ್ದು ಅಂತ ಕಾಣ್ತೈತಿ. ನಾಯಿ ನನ್ನ ಮಗನೇ, ದುಡ್ಡಿನ ದುರಾಂಕಾರದಲ್ಲಿ ಹೆಣ್ಣು ಹೊನ್ನು ಮಣ್ಣು ನನ್ನ ಒಂದು ವರ್ತಿಸುತ್ತಲ್ಲ, ನಾಚಿಕೆ ಆಗುವುದಿಲ್ಲ ಹೆಚ್ಚು ಜನ್ಮಕ್ಕೆ. ನಾಚಿಕೆ ಏಯ್ ಸತ್ಯದೇವ, ಇದು ರಾವಣರ ರಾಜ್ಯ. ಇಲ್ಲಿ ನಿನ್ನಂತ ರಾಮನ ಆಟ ಏನು ನಡೆಯಲಾರದು. ಹೆಣ್ಣು ಹೊನ್ನು ಮಣ್ಣಿನ ವಿಷಯದಲ್ಲಿ ನಾಚಿಕೊಂಡರೆ ಪಡೆಯಲು ಅಸಾಧ್ಯ. ಈಗಾಗಲೇ ಈ ರಾಜವರ್ಧನನ ವಿಷದ ಚಕ್ರದ ಸುಳಿಯಲ್ಲಿ ನಿಂತಿದೆ ನಿನ್ನ ಮನೆತನ. ಇವಳಿಗಾಗಿ ಮತ್ತಷ್ಟು ವಿಸಮಯ ಮಾಡಿಕೊಳ್ಳಬೇಡ. ಒಂದೇ ಒಂದು ಸಲ ನನ್ನೊಡನೆ ಮಲಗಿದ ಮಾತ್ರಕ್ಕೆ ನಿನ್ನ ಹೆಂಡತಿಯ ಸೌಂದರ್ಯವೇನು ನಶಿಸಿ ಹೋಗುವುದಿಲ್ಲ. ನನ್ನ ಆಸೆಯನ್ನು ಈಡೇರಿಸಿಕೊಂಡು ಕಳಿಸಿಕೊಡುತ್ತೇನೆ. ಹೊರಟು ಹೋಗು ಮಗನೇ. ರಾಜವರ್ಧನ, ಶಾಂತದಿದ್ದ ನನ್ನ ಮನೆತನದಲ್ಲಿ ಕ್ರಾಂತಿಯಾಗಿ ಹಚ್ಚಿ ಈ ಹೆಣ್ಣಿನ ವಿಚಾರದಲ್ಲಿ ಮತ್ತಿಟ್ಟ ಕಾಲ ಹಚ್ಚಿಕೊಳ್ಳಬೇಡ. ನೀನು ಓದಿದ ಈ ಕಾಲದಲ್ಲಿ ನೀನು ಸುಟ್ಟು ಹೋಗುವೆ. ಬಲಿ ಹಚ್ಚಾರ ಮಗನೇ. ಯಾರ ಆಯುಧಕ್ಕೆ ಯಾರು ಬಲಿಯಾಗುತ್ತಾರೆ ಎಂದು ಅರಿವಿಲ್ಲದೆ ಆರ್ಭಟಿಸದಿರು ದೇವ. ನನ್ನ
ಸುಲಭವಲ್ಲ. ಈ ರಾಜಾದಿರಾಜರ ಜೊತೆ ಕ್ರಾಂತಿಯ ಕಹಳೆ ಊದುವುದು. ಏ ರಾಜವರ್ಧನ, ವೈರಿ ಹೊಡೆಯಬೇಕಾದರೆ ಅವನ ಶಕ್ತಿ ನೋಡಿ ಹೊಡೆಯಬೇಕು, ಇಲ್ಲ ಅವನ ವ್ಯಕ್ತಿ ನೋಡಿ ಹೊಡೆಯಬೇಕು. ವ್ಯಕ್ತಿ ಅಂತ ಕಾಣದೆ ನಾನು ನ್ಯಾಯಾಲಯ ಮರವಾಗಿದ್ದೇನೆ. ನಿಮ್ಮಂತ ವಿಷ ಕಾರಿದ ನಾಗರ ಹಾವ ಎಡೆ ಹೊಡೆದು ನೀನು ವಿಷ ತುಂಬಿದ ನಂಜನ್ನು ನಿಮಗೆ ಕುಡಿಸೋದು ನನಗೇನು ದೊಡ್ಡ ಮಾತಲ್ಲ. ಪದೇ ಪದೇ ಕಾಲು ಕೆದರಿ ಜಗಳಕ್ಕೆ ಬಂದರೆ ನನ್ನ ತಮ್ಮ ಪರಶುರಾಮನ ಕೊಡಲಿಗೆ ಆವತ್ತಿಯಾಗುವ ಮಗನ ಅಚ್ಚರ. ಶಬ್ಬಾಸ್ ಮಗನೇ, ಇದು ಅಪ್ಪನಿಗೆ ಹುಟ್ಟಿರೋ ಮಾತಂದ್ರ. ಇದು ಇದು ಗಂಡಸ್ತನದ ಸವಾಲ್. ಲೇ ಸತ್ಯದೇವ, ನೀನು ನ್ಯಾಯದಿಂದ ನನಗೆ ಹೊಡೆಯುವ ನಿನ್ನ ಯತ್ನ ವಿಫಲ. ನಮ್ಮಂತವರಿಗೆ ಮೋಸದಿಂದ ಹೊಡೆಯಬೇಕು ಮರೇ, ಅಂದಾಗಲೇ ನಿಮ್ಮಂತವರಿಗೆ ಜಯ. ಧರ್ಮದ ಹಾದಿಯಲ್ಲಿ ಮೋಸದ ಅರ್ಥವನ್ನೇ ಅರಿಯದ ನೀನು ನನಗೆ ಹೊಡೆಯುವುದು ಅಸಾಧ್ಯ ಎನ್ನುವ ಸತ್ಯ ನನಗೂ ಗೊತ್ತೈತಿ. ಈ ಸನ್ನಿವೇಶದಲ್ಲಿ ಆಸ್ತಿ ವಿಚಾರ ಬಿಟ್ಟು ಹಾಕು. ಇದು ಈ ಹೆಣ್ಣಿಗಾಗಿ ನಡೀತಾ ಇರೋ ಯುದ್ಧ. ಈ ಯುದ್ಧದಲ್ಲಿ ನನ್ನೊಂದಿಗೆ ಹೋರಾಡಿ ಮಣ್ಣಲ್ಲಿ ಮಣ್ಣಾಗಬೇಡ. ಸುಮ್ಮನೆ ಹೊರಟು ಹೋಗು ಮಗನೇ. ಇವಳು ನನ್ನೊಂದಿಗೆ ಮಲಗಿದ್ದನ್ನ ಮಾಡಿದ್ದನ್ನ ನಾನು ಯಾರ ಮುಂದೆನೂ ಹೇಳೋದಿಲ್ಲ. ಈ ವಿಷಯ ನಮ್ಮಲ್ಲೇ ಇರ್ತೈತೆ. ಈ ಸತ್ಯ ದೇವನ ಹೆಂಡತಿ ಒಪ್ಪಿಸಿ ಹೋಗಲು ನಾನೇನು ಹೇಳಿ ಎಂದು ತಿಳಿಬಿಡಲೇ. ನಿನ್ನಂತ ಘಟ ಸರ್ಪದ ಎಡೆ ಹೊಡೆಯುವ ಹಮ್ಮಿರ ನಾನು ಅಂತದಲ್ಲಿ ಹೆಪ್ಪುಲೆ. ನನ್ನ ಹೆಂಡತಿಗೆ ನೀನು ಕೈ ಹಾಕಿದ್ರೆ ನಿನ್ನನ್ನು ಸುಲಿದು ಹೆಪ್ಪ ಹೋಗಿ ಕಟ್ಟಬೇಕಂತಲೇ ಬಲಿ ಅಕ್ಷರ. ಅದನ್ನು ನನ್ನ ಧರ್ಮ ಅಂದನ್ನು ಮರೆತು ಬಿಡುವುದು. ಸುಮ್ಮನೆ ಹೊರತು ಹೋಗು. ಪಾಲೆ ಮುಟ್ಟ ಮಾಡೋಳ ಗಂಡ ಸಾಗೆ. ಹಲೋ ಮಿಸ್ಟರ್ ಇನ್ಸ್ಪೆಕ್ಟರ್. ಇವನು ಸುಮ್ಮನಿದ್ರೆ ಈಶ್ವರ, ತಲೆಗಟ್ಟರೆ ಶನೇಶ್ವರ. ಇಂದಿನಿಂದ ನಿನ್ನ ಹೆಗಲ ಮೇಲೆ ಏರಿತು ಮಗನ ಶನಿ. ಸುಶೀಲಾ, ಇದೇ ಸುಖವನ್ನು ನಿನ್ನ ಗಂಡ ಬರುವ ಮೊದಲೇ ಕೊಟ್ಟಿದ್ದರೆ ಇಷ್ಟೆಲ್ಲ ಅನಾಹುತ ನಡೀತಾನೆ ಇರಲಿಲ್ಲ. ನಿನ್ನಂತ ಹೆಣ್ಣಿನೊಂದಿಗೆ ಇಂಥ ಸುಖ ನನ್ನ ಜೀವನದಲ್ಲೇ ಎಂದು ಕಂಡಿರಲಿಲ್ಲ. ಏಯ್ ಸುಶೀಲಾ, ಅರ್ಜೆಂಟ್ ಆಗಿ ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಇಲ್ಲ ಅಂದ್ರೆ ಗೊಟಕ್ ಅಂದ್ಬಿಡ್ತಾನೆ. ಬದುಕಿದ್ರೆ ಓಕೆ, ಇಲ್ಲ ಅಂದ್ರೆ ನಿನ್ನನ್ನು ನಾನು ಇಟ್ಕೊಂತೀನಿ. ನೀನೇನು ಚಿಂತೆ ಮಾಡಬೇಡ. ಏಯ್, ಅಡಿಗೆ ಮನೆಯಲ್ಲಿ ಮುಸುರೆತ್ತಿಕೊಂಡು ಜಡೆ ಕಟ್ಟ ಹೆಣ್ಣು ನೀನು. ಇನ್ನು ಅಕ್ಕಾಡದಲ್ಲಿ ತೊಡೆ ತಟ್ಟಿ ಮೀಸೆ ತಿರುವಿ ಕುಸ್ತಿ ಆಡೋ ಕಂಡು ನಾನು. ನನ್ನ ಹತ್ರನೇ ಕಬಡ್ಡಿ ಆಡಕ್ ಬರ್ತೀಯನಲ್ಲೇ ಮಿಟಕ್ಲಾಡಿ. ಹತ್ತಿಗೆ ಏನಾಯ್ತು ಅಣ್ಣ?
ಹತ್ತಿಗೆ ಹತ್ತಿಗೆ ಯಾರು ಮಾಡಿದ್ದು ಇದೆಲ್ಲ? ಪರಶು, ಅದು ಅದು ಪರಶು, ನಿನ್ನ ನನ್ನ ಆಸ್ಪತ್ರೆ ಅಮ್ಮ. ಹತ್ತಿಗೆ ಅಯ್ಯೋ, ಕೈ ತುತ್ತು ಕೊಟ್ಟ ನನ್ನ ತಾಯಿ ದೇವತೆ ನನ್ನ ಬಿಟ್ಟು ಹೋದಳೆ. ಹತ್ತಿಗೆ ಮಾತನಾಡಮ್ಮ, ನಿನ್ನ ಮೈದುನ ಅಲ್ಲಲ್ಲ, ನಿನ್ನ ಮಗ ಪರಶುರಾಮ ಬಂದಿದ್ದಾನೆ, ಮಾತನಾಡು ತಾಯಿ. ಮಾತಾ ಪಿತೃಗಳ ಮುಖವನ್ನೇ ನೋಡದ ಹತಭಾಗ್ಯ ನಾನೆಂದು ಪರಿತಪಿಸುತ್ತಿರುವಾಗ ಮಾತಾ ಪಿತೃಗಳಿಗಿಂತ ಹೆಚ್ಚಾಗಿ ಮಮತೆ ತೋರಿದ ಮಹಾತಾಯಿ ನೀನಾಗಿ ಈಗ ಈ ನಿನ್ನ ಕಂದನನ್ನು ಒಂಟಿಯಾಗಿ ಮಾಡಿಬಿಟ್ಟು ಹೋದೆಯ ತಾಯಿ. ಮಾತನಾಡಮ್ಮ. ಹೇ ದೇವಾ, ಹೇನಪ್ಪ ನಿನ್ನ ಲೀಲೆ, ಮೆಚ್ಚಲೇಬೇಕು ನಿನ್ನ ಆಟವನ್ನು. ರಕ್ತದ ಮೊಡವಿನಲ್ಲಿ ಬಿದ್ದ ನನ್ನ ತಾಯಿಯನ್ನು ಕಂಡು ಲೇ ಅನಾಥ ಶಿಶುವೆ ಎಂದು ನಗುತ್ತಿರುವೆಯ ದೇವಾ. ಅಮ್ಮ, ಮನೆಗೆ ಬಂದ ತಕ್ಷಣ ಮಮತೆಯ ಮಡಿಲಲ್ಲಿ ಕೈ ತುತ್ತನ್ನಿಟ್ಟು ವಾತ್ಸಲ್ಯ ಪೂರಿತ ಮಾತುಗಳನ್ನು ಹೇಳದಾಯಿತೆ ಈ ನಿನ್ನ ಕಂದನಿಗೆ. ಅಯ್ಯೋ ದೇವಾ, ಇದು ನಮಗೆ ನ್ಯಾಯವೇ? ನನ್ನ ಯಾವ ಜನ್ಮದ ಕರ್ಮದ ಫಲವಿದು ದೇವಾ? ನನ್ನ ಯಾವ ತಪ್ಪಿಗಾಗಿ ನನ್ನ ತಾಯಿಯನ್ನು ಕಿತ್ತುಕೊಂಡೆ ದೇವಾ, ಕಿತ್ತುಕೊಂಡೆ. Yeah.